ಇವತ್ತು ನನ್ನ ಮುಂದೆ ಒಂದು ರೋಲೆಕ್ಸ್ ವಾಚ್ ಇದೆ. ಹೌದು, 50 ಲಕ್ಷ ಬೆಲೆ ಬಾಳುವ ರೋಲೆಕ್ಸ್ ವಾಚ್ ನೋಡ್ತಾ ಇದ್ದೀರಾ. ರೋಲೆಕ್ಸ್ದು ಬ್ಯಾಗ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು, ರೋಲೆಕ್ಸ್ ಲೋಗೋ ಎಲ್ಲ ಇದೆ. ಈ ಬ್ಯಾಗ್ ಒಳಗೆ ನಮಗೆ ರೋಲೆಕ್ಸ್ ಲೋಗೋ ಇರುವಂಥ ಒಂದು ಬಾಕ್ಸ್ ಸಿಗುತ್ತೆ. ನೋಡ್ತಾ ಇದ್ದೀರಾ, ಹಿಂಗಿದೆ ಅಲ್ಲ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ನಮ್ಗೆ ಇದ್ರ ಒಳಗಡೆ ರೋಲೆಕ್ಸಿಂದು ಇನ್ನೊಂದು ಬಾಕ್ಸ್ ಸಿಗ್ತಾ ಇರುವಂಥದ್ದು ಹೆವಿ ಪ್ರೀಮಿಯಂ ಬಾಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಆಯಿತಾ. ಆಬ್ವಿಯಸ್ಲಿ ಗುರು, ಪ್ರೀಮಿಯಂ ವಾಚು ಪ್ರೀಮಿಯಂ ಬಾಕ್ಸ್ ಇರಲೇಬೇಕು. ಸಖತ್ತಾಗಿದೆ ಬಾಕ್ಸ್ ಕ್ವಾಲಿಟಿ ಮಾತ್ರ. ಗೋಲ್ಡನ್ ಕಲರ್ದು ಲೋಗೋ ಬೇರೆ ಇದೆ ಈ ಬಾಕ್ಸ್ ಮೇಲೆ. ಹಿಂದ್ಗಡೆ ಏನೋ ನಂಬರ್ ಬೇರೆ ಬರೆದಿದ್ದಾರೆ. ರೋಲೆಕ್ಸ್ ಎಸ್.ಎ ಜೆನ್ಯೂ ಸ್ವೀಸ್ ಏನೇನೋ ಇದೆ ಗುರು. ಓಕೆ, ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ನಿಮಗೆ ಇದ್ರ ಒಳಗಡೆ ಇಲ್ಲಿ ವಾಚ್ ಇದೆ, ಒಂದು ತೋರಿಸ್ತೀನಿ. ಆಮೇಲೆ ಗ್ಯಾರಂಟಿ ಕಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಗುರು. ಫುಲ್ಲು ರೋಲೆಕ್ಸ್ ಲೋಗೋ ಎಲ್ಲ ಇದೆ ನೋಡಿ ಇಲ್ಲಿ. ನಿಮಗೆ ಇವಾಗ ರೋಲೆಕ್ಸ್ ವಾಯ್ಸ್ಟರ್ ಏನೋ ಇದೆ, ಯೂಸರ್ ಮ್ಯಾನ್ಯುಯಲ್ಲು, ಏನೋ ಕತೆ ಇದೆ. ನಂತರ ರೋಲೆಕ್ಸಿಂದು ಟ್ಯಾಗು, ನಂತರ ರೋಲೆಕ್ಸಿಂದು ಇದೇನು ವಾರಂಟಿ ಕಾರ್ಡ ಅಂತ ಮೋಸ್ಟ್ಲಿ, ಫುಲ್ 1 year ವಾರಂಟಿ ಅಂತೆ. ಆಮೇಲೆ ಮ್ಯಾನ್ಯುಯಲ್ಲು, ನಂತರ ಗ್ಯಾರಂಟಿ ಇಂಟರ್ನ್ಯಾಷನಲ್ ಕಾರ್ಡು ನೋಡಿ. ಲಿಟ್ರಲಿ ಬೆಂಕಿ ಗುರು, ಯಪ್ಪ. ಈ ಬಾಕ್ಸ್ ಏನೇ ಹೆವಿ ದುಡ್ಡು ಆಗಿರುತ್ತಾ ಅಂತ ನಂಗೆ ಅನ್ನಿಸ್ತಂಗೆ. ಇನ್ನು ಡೈರೆಕ್ಟಾಗಿ ಈ ಒಂದು ವಾಚ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ನೋಡ್ತಾ ಇದ್ದೀರಾ, ರೋಲೆಕ್ಸ್ ವಾಚ್. ನಿಮ್ಮಲ್ಲಿ 100% ಜನ, ನಿಮ್ಮಲ್ಲಿ ಎಲ್ಲರೂ ಈ ವಿಡಿಯೋ ನೋಡ್ತಿರೋರು ಗೆಸ್ ಮಾಡಿರ್ತೀರ ಇದು ಪಕ್ಕಾ ಒರಿಜಿನಲ್ ವಾಚ್ ಅಲ್ಲ, ಫೇಕ್ ವಾಚು ಅಂತ. ಆಬ್ವಿಯಸ್ಲಿ ಗುರು, ಯಾರು ಎಷ್ಟು ಕಡಿಮೆ ದುಡ್ಡಿಗೆ ಒರಿಜಿನಲ್ ವಾಚ್ ಕೊಟ್ಬಿಡ್ತಾರೆ. ನಂಗೆ ಅನ್ನಿಸ್ತಂಗೆ ಈ ವಾಚಿಗೆ ಆಗಿರೋ ದುಡ್ಡಿಗಿಂತ ಈ ಬಾಕ್ಸನ್ನು ಮಾಡೋದಕ್ಕೆ ಆಗಿರುವಂಥ ಕಾಸ್ಟೇ ಜಾಸ್ತಿ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಇನ್ಕ್ಲೂಡಿಂಗ್ ದ ಬಾಕ್ಸ್. ನಂಗೆ ಅನ್ನಿಸ್ತಂಗೆ ನಿಮಗೆ 1-1.5 ಸಾವಿರ ರೂಪಾಯಿಗೆ ಥರ್ಡ್ ಪಾರ್ಟಿ ವೆಬ್ಸೈಟು, ಇನ್ಸ್ಟಾಗ್ರಾಮ್ನೆಲ್ಲ ಸಿಕ್ಬಿಡುತ್ತೆ, ಆಯಿತಾ. ಹೆವಿ ಜನ ಈ ರೀತಿ ಫೇಕ್ ವಾಚ್ಗಳನ್ನು ಸೇಲ್ ಮಾಡ್ತಾ ಇದ್ದಾರೆ. ನಾನು ಇನ್ಸ್ಟಾಗ್ರಾಮ್ನು ನೋಡಿದೆ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂದ್ಬಿಟ್ಟು. ನಂತರ ಅದೇ ಪ್ರಾಡಕ್ಟ್ ಫ್ಲಿಪ್ಕಾರ್ಟ್ನಲ್ಲಿ 200 ರೂಪಾಯಿಗೂ ಕೂಡ ಅವೈಲೇಬಲ್ ಇರುವಂಥದ್ದು. ಸೊ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಜಾಸ್ತಿಗೆ ಮಾರ್ತಾ ಇದ್ದಾರೆ, 1,500-2 ಸಾವಿರ ರೂಪಾಯಿಗೆಲ್ಲ ಮಾರ್ತಾ ಇದ್ದಾರೆ. ಅದನ್ನೇ ಪರ್ಚೇಸ್ ಮಾಡಿ ನೋಡೋಣ, ವಿಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಅವ್ರು ಹಾಕಿದ್ದಂಥ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅವ್ರು ಹಾಕಿದ ವಿಡಿಯೋ ನೋಡಿ, ಓ ಮೈ ಗಾಡ್, ಇಷ್ಟೊಂದು ಚೆನ್ನಾಗಿರುತ್ತಾ, ಬರೀ ಒಳ್ಳೆ ನೋಡೋಕೆ ಒರಿಜಿನಲ್ ರೋಲೆಕ್ಸ್ ಥರನೇ ಇದೆ ಅಂದ್ಕೊಂಡು ಆರ್ಡ್ರ್ ಮಾಡಿದೆ ನಾನು, ಆಯಿತಾ. ವಿಡಿಯೋ ಮಾಡಿಬಿಡೋಣ, ಇಷ್ಟೊಂದು ಅದು ಹೆಂಗೆ ಸಾಧ್ಯ, ವಿಡಿಯೋ ಮಾಡಿಬಿಡೋಣ, ಫೇಕ್ ಹೆಂಗಿರುತ್ತೆ ಒರಿಜಿನಲ್ಲಿಗೆ ಇದು ನೋಡಿಕೊಂಡ್ರೆ ಅಂತ. ಆ ವಿಡಿಯೋದಲ್ಲಿ ಇದ್ದಿದ್ದೇ ಒಂಥರ, ಬಂದಿದ್ದೇ ಒಂಥರ. ನೋಡೋಕ್ಕೆ ಸೇಮ್ ಹಂಗೆ ಇದೆ, ಆಯಿತಾ. ನಿಮಗೆ ಮೆಜಾರಿಟಿ ಜನಕ್ಕೆ ಗೊತ್ತಾಗಲ್ಲ, ಬಟ್ ಕೈಲಿ ಹಿಡ್ಕೊಂಡ್ರೆ ಒಂದು ಆ್ಯಕ್ಚುಯಲ್ ಕ್ವಾಲಿಟಿ ಗೊತ್ತಾಗುತ್ತೆ. ನೋಡೋದಕ್ಕೆ ಸೇಮ್ ರೋಲೆಕ್ಸ್ ಥರನೇ ಡಿಸೈನ್ ಕಂಪ್ಲೀಟ್ ಹಂಗೆ ಇದೆ, ಆಯಿತಾ. ಈ ಚೈನ್ ಡಿಸೈನ್ ಆಗಿರ್ಬೋದು, ಒಳಗಡೆ ನಿಮಗೆ ಡೇ ಟು ಟೈಮು ಕೂಡ ಸಿಗ್ತಾ ಇದೆ. ಆ್ಯಕ್ಚುಯಲ್ ವರ್ಕ್ ಆಗುವಂಥದ್ದು ಅದು, ಆಯಿತಾ. ಮತ್ತು ಟೈಮ್ ಕೂಡ ವರ್ಕ್ ಆಗ್ತದೆ. ಮೊನ್ನೆ ಸೆಟ್ ಮಾಡಿದ ಟೈಮು ಪರ್ಫೆಕ್ಟಾಗಿ ವರ್ಕ್ ಆಗ್ತದೆ. ಡೇಟು ಕೂಡ ಪರ್ಫೆಕ್ಟ್ ಕೆಲಸವನ್ನು ಮಾಡ್ತದೆ. ಡೇಟು ಕೂಡ ದಿನ ಚೇಂಜ್ ಆಗುತ್ತೆ. ಯಾವ ದಿನ, ಸಂಡೇ, ಮಂಡೇ, ಟ್ಯೂಸ್ಡೇ, ಅದು ಕೂಡ ಕರೆಕ್ಟಾಗಿ ಚೇಂಜ್ ಆಗ್ತಾ ಇದೆ. ಪ್ರತಿಯೊಂದು ಕೂಡ ಪರ್ಫೆಕ್ಟಾಗಿ ಮಾಡಿದ್ದಾರೆ, ಆಯಿತಾ. ಬಟ್ ಕ್ವಾಲಿಟಿ ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದು ಪಕ್ಕ ಚೀಪ್ ಯಾವುದೋ, ಇದು ಒರಿಜಿನಲ್ ಅಲ್ಲ ಅಂತ ಗೊತ್ತಾಗ್ಬಿಡುತ್ತೆ, ಆಯಿತಾ, ನೋಡಿದ ತಕ್ಷಣ. ಬಟ್ ಏನೂ ಗೊತ್ತಿಲ್ಲ, ಏನೂ ಐಡಿಯಾ ಇಲ್ದಿರೋರಿಗೆ ಬೇಕಾದ್ರೆ ಫೂಲ್ ಮಾಡ್ಬೋದು ಇದು ಒರಿಜಿನಲ್ ಅಂತ. ಬಿಟ್ಟರೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಅಂತ ಒಳ್ಳೆ ಕ್ವಾಲಿಟಿಯ ವಾಚ್ ಅಲ್ಲ ಅಂತ. ಆದರೆ ಇವರು ಡೀಟೇಲ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದರೆ, ಆ ಲೋಗೋ ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ, ಆಯಿತಾ. ಒರಿಜಿನಲ್ ಥರನೇ ಇದೆ, ಆಯಿತಾ, ಲೋಗೋ ಸೇಮ್ ಡಿಟ್ಟೋ. ನಂತರ ಈ ಕೀ ಇರುತ್ತಲ್ವಾ, ಅಂದರೆ ನೀವು ಟೈಮ್ ಸೆಟ್ ಮಾಡೋದು ಕೀ ಇದೆಯಲ್ಲ, ಅದು ಕೂಡ ಲೋಗೋ ಜೊತೆಗೆ ಬರ್ತಾ ಇರುವಂಥದ್ದು. ಹಿಂದ್ಗಡೆನೂ ಕೂಡ ಲೋಗೋ ಇದೆ, ಈ ಚೈನಲ್ಲೂ ಕೂಡ ಲೋಗೋ ಇರುವಂಥದ್ದು, ಮತ್ತು ಈ ಬಕ್ಕಲ್ಲಿದೆ ಅಲ್ವಾ, ಅಲ್ಲೂ ಕೂಡ ಲೋಗೋ ಕೊಟ್ಟಿದ್ದಾರೆ. ಒಂಥರ ಡೀಟೇಲಿಂಗ್ ಹೆವಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಆದರೆ ಈ ಶೈನಿಂಗ್ ಇದೆ ಅಲ್ವಾ, ಈ ಮೆಟೀರಿಯಲ್ ವೈಸು ಅದರಲ್ಲೇ ಕಂಡುಹಿಡಿದ್ಬಿಡ್ತಾರೆ ಇದು ಫೇಕ್ ವಾಚು ಅಂತ. ನಂಗೆ ಅನ್ನಿಸ್ದಂಗೆ ಇದು ವರ್ತ್ ಅಲ್ಲ, ಆಯಿತಾ. ಏನೊಂದು ಚೈನಾದಿಂದ 200-300 ರೂಪಾಯಿಗೆ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಬಾಕ್ಸ್ನೆಲ್ಲ ಮಾಡಿಬಿಟ್ಟು 2,000, 3,000, 4,000 ರೂಪಾಯಿಗೂ ಕೂಡ ಕೆಲವು ಜನ ಸೇಲ್ ಮಾಡ್ತಾರೆ. ಈ ರೀತಿ ತಗೊಂಡು ಶೋಕಿ ಮಾಡೋದು ಎಷ್ಟು ಸರಿ ಅಂತ ನನಗೇನೋ ಗೊತ್ತಿಲ್ಲ, ಆಯಿತಾ. ನೀವು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ, ಒರಿಜಿನಲ್ ರೋಲೆಕ್ಸ್ ತಗೊಳ್ಳಿ, ಆಗ ಸಕ್ಕತ್ತಾಗಿದೆ. ತುಂಬ ಜನ ಆ್ಯಕ್ಚುಲಿ ಆ ರೀತಿ ಮಾಡ್ತಾರೆ, ಆಯಿತಾ.
ಅದು ಕೂಡ ಅವ್ರು ದುಡಿತಾ ಇರಲ್ಲ, ಅವ್ರ ಅಪ್ಪ ಅಮ್ಮ ದುಡಿತಾ ಇರ್ತಾರೆ. ಆ ದುಡ್ಡನ್ನು ತೊಗೊಂಡು ಈ ಥರ ಶೋಕಿ ಮಾಡೋದಕ್ಕೋಸ್ಕರ ಈ ರೀತಿ ವಾಚು ವರ್ತ್ ಅಲ್ಲ, ಟೋಟಲಿ ವರ್ತ್ ಅಲ್ಲ. ನಾನು ಹೇಳಿದ್ನಲ್ಲ, ಈ ಒಂದು ವಾಚಿಗೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಏನು ದುಡ್ಡು ಖರ್ಚಾಗಿದೆ ಅದಕ್ಕಿಂತ ಜಾಸ್ತಿ ಈ ಬಾಕ್ಸನ್ನು ಮಾಡೋದಕ್ಕೆ ಖರ್ಚಾಗಿದೆ. ಎಷ್ಟು ಡೀಟೇಲಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ಅಂದರೆ, ಸೇಮ್ ಒರಿಜಿನಲ್ ಗ್ಯಾರಂಟಿ ಕಾರ್ಡು ಕೂಡ ಹಿಂಗೆ ಸಿಗುತ್ತೆ ನಮಗೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಬಾಕ್ಸು ಕೂಡ ಲಿಟ್ರಲಿ ಹಿಂಗೆ ಸಿಗುತ್ತೆ. ನೀವು ಒರಿಜಿನಲ್ ತೊಗೊಂಡ್ರೆ 50 ಲಕ್ಷ ರೂಪಾಯಿ ವಾಚ್ ಇದು. ಸೊ ಒರಿಜಿನಲ್ ಬಾಕ್ಸ್ ಕೂಡ ನಿಮಗೆ ಹಿಂಗೆ ಸಿಗುತ್ತೆ. ಆ ಒಂದು ಬಾಕ್ಸನ್ನು ಕೂಡ ನಿಮಗೆ ಪಕ್ಕ ತೋರಿಸ್ತಾ ಇದ್ದೀನಿ. ಗ್ಯಾರಂಟಿ ಕಾರ್ಡ್ ಆಗಿ ಯೂಸರ್ ಮ್ಯಾನ್ಯಲ್ ಕೂಡ ಹಿಂಗೆ ಸಿಗುತ್ತೆ. ಈ ಟ್ಯಾಗು ಕೂಡ ಆಲ್ಮೋಸ್ಟ್ ಹಿಂಗೆ ಬರುತ್ತೆ. ಹೆವಿ ಅಂದರೆ ಹೆವಿ. ಬಾಕ್ಸ್ ಬೇರೆ ಇಲ್ಲಿ ನೋಡಿ, ಕ್ಯಾರಿ ಬ್ಯಾಗು ಕೂಡ ಅವರೇ ಕಳಿಸ್ತಾರೆ. ಫೇಕ್ ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಅಂದರೆ, ಅದೇ ಕಷ್ಟನ ಈ ಬಾಕ್ಸ್ಗಳಿಗೆಲ್ಲ ಏನು ಕಷ್ಟಪಟ್ಟಿದ್ದಾರೆ ಮಾಡೋದಕ್ಕೆ, ಅದೇ ಕಷ್ಟನ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು, ಆಯಿತಾ? ಏನೋ ಗೊತ್ತಿಲ್ಲ ಅವರು. ಇದಿಷ್ಟೇ ಅಲ್ಲ ಆಯಿತಾ, ನಿಮಗೆ ಲಿಟ್ರಲಿ ಯಾವುದೇ ವಾಚ್ ತಗೊಳ್ಳಿ ಅದಕ್ಕೆ ಫೇಕ್ ಸಿಗುತ್ತೆ. ನೀವು ಈವನ್ ಆಪಲ್ ವಾಚು ಕೂಡ ಲಾಸ್ಟ್ ಟೈಮ್ ಮಾಡಿದ್ದೆ. ಆಪಲ್ ಇಯರ್ಬಡ್ಸ್ನೇ ಫೇಕ್ ಮಾಡ್ತಾರೆ. ಚೈನಾದಲ್ಲಿ ಬರ್ರಿ ಇದೇ ಕೆಲಸ ಅವ್ರದ್ದು, ಫೇಕ್ ಮಾಡು. ಆಪಲ್ನ ಅವ್ರು 25-30 ಸಾವಿರ ರೂಪಾಯಿಗೆ ಮಾರೋದನ್ನ ಇವರು 1,500-2 ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾ ಇರ್ತಾರೆ. ನೋಡ್ತಾ ಇದ್ದೀರಾ, ಈ ವಾಚು 200-300 ರೂಪಾಯಿಗೆ ಸಿಗುತ್ತೆ. ಹಿಂಗೇನೆ ದಯವಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ಅಲ್ಲೇ ಒಂದು ವಿಡಿಯೋ ಇರುತ್ತೆ, ಅಲ್ಲಿ ಯಾವುದೋ ಚೆನ್ನಾಗಿ ಒರಿಜಿನಲ್ ವಿಡಿಯೋ ಹಾಕ್ತಾರೆ ಅವರು, ಒರಿಜಿನಲ್ ವಾಚ್ ವಿಡಿಯೋ ಹಾಕ್ತಾರೆ. ಬಟ್ ಇಲ್ಲಿ ಕಳ್ಸೋದು ಡೂಪ್ಲಿಕೇಟ್ ಅವರು. ನಾವು ಅನ್ಕೋತೀವಿ ಆ ವಾಚ್ ನೋಡಿ ಸೇಮ್ ಒರಿಜಿನಲ್ ಥರನೇ ಇದೆ ಅಂತ. ಅಲ್ಲ, ಅದು ನೋಡೋದಕ್ಕಲ್ಲಿ ನಿಮಗೆ ಚೆನ್ನಾಗಿ ತೆಗೆದುಬಿಟ್ಟು ಹಾಕ್ತಾರೆ. ಒರಿಜಿನಲ್ ನಿಮ್ಮ ಕೈಗೆ ಬಂದಾಗ ಆ ರೀತಿ ಇರೋಲ್ಲ ಅಂತ. ಇದೊಂದು ವಿಷಯ ತಲೆಯಿಟ್ಕೊಳ್ಳಿ. ನಾನು ನಿಮ್ಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ನೀಡಬೇಕು ಅಂತ ಅಂದ್ಕೊಂಡಿದ್ದೆ. ಸ್ಟಿಲ್ ನೋಡ್ರಪ್ಪ, ನಾನು ಶೋಕಿ ಮಾಡಲೇಬೇಕು ಅಂದರೆ ನೋಡಿ ತಗೊಳ್ಳಿ. ಬೇಜಾನ್ ಇನ್ಸ್ಟಾಗ್ರಾಮ್ ಪೇಜ್ಗಳಿವೆ, ಬೇಜಾನ್ ವೆಬ್ಸೈಟ್ಗಳು, ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಸಿಗುತ್ತೆ. ರೋಲೆಕ್ಸ್ ಲೋಗೋ ತೆಗಿತಾರೆ, ಸೇಲ್ ಮಾಡ್ತಾರೆ. ಅದನ್ನು ಅಮೆಝಾನ್ ಅವ್ರೇನು ಚೆಕ್ ಮಾಡೋಕೆ ಹೋಗ್ತಾರೆ? ಆರ್ಡ್ರ್ ಬರುತ್ತೆ, ಡೈರೆಕ್ಟ್ ಸೆಲ್ಲರ್ ಸೆಂಡ್ ಮಾಡ್ತಾನೆ. ಸೆಲ್ಲರ್ ಕಡೆ ಡೈರೆಕ್ಟಾಗಿ ಬರುತ್ತೆ, ಅದನ್ನೇನು ಅಮೆಝಾನ್ ಚೆಕ್ ಮಾಡಲ್ಲ, ನಿಮ್ಮ ಕೈಗೆ ಸೇರುತ್ತೆ. ಸೊ ಅಷ್ಟೇ, ಬೇರೇನೂ ಇಲ್ಲ. ಸೊ ಬಟ್ ಸ್ಟಿಲ್ ಕೇರ್ಫುಲ್ ಆಗಿರಿ, ಸ್ಕ್ಯಾಮ್ ಆಗಿಬಿಡ್ಬೇಡಿ. ಈ ಥರ ನೀವು ಪರ್ಚೇಸ್ ಮಾಡೋಕ್ಕೆ ಹೋಗಿ ಜಾಸ್ತಿ ದುಡ್ಡನ್ನು ಕಡಿಮೆಗೆ ಸಿಗ್ತಾ ಇದೆ ಅಂದ್ಬಿಟ್ಟು ಪರ್ಚೇಸ್ ಮಾಡೋಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ಈ ರೀತಿ ಸ್ಕ್ಯಾಮ್ ಹಾಕೋಬೇಡಿ. ಐ ಹೋಪ್ ನಿಮ್ಗೆ ಇದು ಯೂಸ್ಫುಲ್ ಆಗಿದೆ. ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಐಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.